ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಅವರು ವಯಸ್ಸಾದ ವೃದ್ಧ ಪೋಷಕರು. ವೃದ್ಧಾಪ್ಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ನೆಮ್ಮದಿ ಜೀವನ ನಡೆಸಬೇಕಿದ್ದ ಅವರಿಗೆ ನಿತ್ಯವೂ ಕಿರುಕುಳ ತಪ್ಪಿರಲಿಲ್ಲ. ಸಣ್ಣ ವಿಚಾರಕ್ಕೂ ನಿತ್ಯ ಕ್ಯಾತೆ ತೆಗಿತಾ ಇದ್ದ ಪಾಪಿ ಪುತ್ರ ಇವತ್ತು ತಂದೆ ತಾಯಿಯನ್ನೇ ಹತ್ಯೆ ಮಾಡಿದ್ದಾನೆ. ಅರೆ, ಯಾರಪ್ಪ ಆ ಪಾಪಿ ಅಂತೀರಾ? ಈ ಸ್ಟೋರಿ ನೋಡಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ತಾಯಿ ಅಂದ್ರೆ ಜನ್ಮ, ತಾಯಿ ಅಂದ್ರೆ ಜೀವ. ತಾಯಿ ಇದ್ದಲ್ಲಿ ಮುಕ್ಕೋಟಿ ದೇವರು ಇರ್ತಾರೆ ಅಂತಾರೆ. ಜೀವ ಕೊಟ್ಟ, ತುತ್ತು ಕೊಟ್ಟು ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡೋ ಜೀವ ಇದು. ತಾಯಿ ಜನ್ಮ ಕೊಟ್ರೆ ತಂದೆ ಬದುಕು ರೂಪಿಸ್ತಾನೆ. ಇಂತಹ ಹೆತ್ತವರ ಋಣ ತೀರಿಸಬೇಕು ಅಂದ್ರೆ 7 ಜನ್ಮಕ್ಕೂ ಆಗಲ್ಲ ಅಂತಾರೆ. ಆದ್ರೆ ಇಲ್ಲೊಬ್ಬ ಪಾಪಿ ಪುತ್ರ ಋಣ ತೀರಿಸೋದಿರಲಿ, ಹಾಲುಣಿಸಿದವರ ರಕ್ತ ದೋಕುಳಿಯಾಡಿದ್ದಾನೆ. ಅಪ್ಪ ಅಮ್ಮನನ್ನೇ ಹೊಡೆದು ಕೊಂದ ಪಾಪಿ ಪುತ್ರ, ಜನ್ಮ ಕೊಟ್ಟ ತಪ್ಪಿಗೆ ಹೆಣವಾಗಿ ಬಿದ್ದ ಅಪ್ಪ ಅಮ್ಮ. ಕಾಲ ಕೆಟ್ಟೋಯ್ತು ಕಣ್ರಿ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಇಷ್ಟು ದಿನ ಹೆತ್ತವರನ್ನ ಮನೆಯಿಂದ ಹೊರ ಹಾಕೋ ಸ್ಟೋರಿ ನೋಡ್ತಿದ್ವಿ, ಇನ್ನಿಲ್ಲದ ಕಿರುಕುಳ ಕೊಡ್ತಾರೆ ಅನ್ನೋದನ್ನು ಕೇಳಿದ್ವಿ. ಆದ್ರೀಗ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಹೊತ್ತು ಹೆತ್ತು ಸಾಕಿದ್ದ ಹೆತ್ತವರನ್ನೇ ಹೆಣವಾಗಿಸಿದ್ದಾನೆ. ಮಂಗಳೂರಿಂದ ಬಂದು ಬೆಂಗಳೂರಲ್ಲಿ ಬದುಕು ಕಟ್ಕೊಂಡವರು ದುರಂತ ಅಂತ್ಯ ಕಂಡಿದ್ದಾರೆ. ಈ ಫೋಟೋದಲ್ಲಿದ್ದಾನಲ್ಲ, ಇವನೇ ನೋಡಿ ಕೊಲೆಗಡುಕ ಮಗ. ಇಂತಹ ಮಗ ಯಾವ ಹೆತ್ತವರಿಗೂ ಬೇಡ ಕಣ್ರಿ. ಇವನ ತಾಯಿ ಶಾಂತಮ್ಮ ಕೇಂದ್ರ ಸರ್ಕಾರದ ಉದ್ಯೋಗಿಯಾಗಿ ಇತ್ತೀಚೆಗಷ್ಟೇ ರಿಟೈರ್ಡ್ ಆಗಿದ್ರು. ತಂದೆ ಭಾಸ್ಕರ್ ಹೋಟೆಲ್ ಒಂದರಲ್ಲಿ ಕ್ಯಾಶಿಯರ್ ಆಗಿದ್ರು. ಅಣ್ಣ ಪರಪ್ಪನ ಅಗ್ರಹಾರದ ಕೂಡ್ಲು ಬಳಿ ನೆಲೆಸಿದ್ದ. ಹೆತ್ತವರ ಜೊತೆಗಿದ್ದ ಪಾಪಿ ಶರತ್ ಸ್ವಲ್ಪ ಸೈಕೋ ರೀತಿ ಆಡ್ತಿದ್ನಂತೆ. ಆಗಾಗ ಕುಡಿದು ಬಂದು ಜಗಳ ಮಾಡೋದು, ಹೆತ್ತವರಿಗೆ ಹೊಡೆಯೋದು ಮಾಡ್ತಿದ್ನಂತೆ. ಅದೇ ರೀತಿ ನಿನ್ನೆ ರಾತ್ರಿ ಜಗಳ ತೆಗೆದು ರಾಡ್ನಿಂದ ಹೊಡೆದು ಕೊಂದಿದ್ದಾನೆ. ರಕ್ತ ಫುಲ್ ಗೋಡೆಗಳಿಗೆ ಚೆಂಬಿತ್ತು. ಹಾಲಲ್ಲಿ ಇದ್ರ ಮೇಲೆ ಬ್ರೆಡ್ ಏರ್ಕೊಂಡು ಹೋಗಿತ್ತು. ಒಂದು ಬಾಡಿ ರೂಮಲ್ಲಿ ಇತ್ತು ತಾಯಿ. ಸರ್ ಅವರೊಂದು 22-23 ವರ್ಷದಿಂದ ಇದ್ದಾರೆ ಸರ್. ಏನು ಗೊತ್ತಾ, ಅವರು ದೊಡ್ಡ ಮಗ ತಿಂಡಲ್ಲಿದ್ದ, 2ನೇ ಮಗ ಅವ್ರ ಜೊತೆಲಿದ್ದ. ಅವನೊಂಥರ ಏನೋ ಒಂಥರ ಮೈಂಡ್ ಥರ ಸಡಿ ಥರ ಇದು ಮಾಡ್ತಾ ಇದ್ದ ಅಷ್ಟೇ. ತಂದೆ ತಾಯಿ ಮೇಲೆ ಜಗಳ ಮಾಡ್ತಾ ಇದ್ದ. ಅವನೇನು ಕೆಲಸ ಮಾಡ್ತಾ ಇರಲಿಲ್ಲ. ದೊಡ್ಡ ಮಗ ಫೋನ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ ಹೆತ್ತವರು. ಮನೆಗೆ ಬಂದು ನೋಡಿದಾಗ ಸತ್ತು ಬಿದ್ದಿದ್ದ ಪೋಷಕರು. ಪರಪ್ಪನ ಅಗ್ರಹಾರದಲ್ಲಿರೋ ದೊಡ್ಡ ಮಗ ಬೆಳಗ್ಗೆ ಹೆತ್ತವರಿಗೆ ಫೋನ್ ಮಾಡಿದ್ದಾನೆ. ಅಪ್ಪ ಅಮ್ಮ ಇಬ್ಬರಿಗೂ ಫೋನ್ ಮಾಡಿದ್ರು, ಯಾರೊಬ್ರು ಫೋನ್ ರಿಸೀವ್ ಮಾಡಿಲ್ಲ. ಕೊನೆಗೆ ಅಕ್ಕಪಕ್ಕದ ಮನೆಯವರಿಗೆ ಕಾಲ್ ಮಾಡಿ ವಿಚಾರಿಸಿದ್ದಾನೆ. ನಂತರ ಸೀದಾ ಮನೆಗೆ ಬಂದು ನೋಡಿದಾಗ ಹೆತ್ತವರು ಹೆಣವಾಗಿದ್ದು ಗೊತ್ತಾಗಿದೆ. ನಾವು ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿದ್ವಿ. ಈಗ ಅವ್ರದ್ದು ಒಬ್ಬ ಮಗ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಯಾರು ಇನ್ನೊಬ್ಬ ಮಗ ಇದ್ದಾನೆ, 2ನೇ ಮಗ ಶರತ್ ಅಂತ ಹೇಳ್ಬಿಟ್ಟು, ಅವನು ಈ ಕೃತ್ಯ ಮಾಡಿರ್ಬೋದು ಅಂತ ಹೇಳಿ. ಸೊ ಈಗ ನಾವು FIR ದರ್ಜ್ ಮಾಡ್ತಾ ಇದ್ವಿ. ಮತ್ತೆ ನಮ್ದು ಫೋರೆನ್ಸಿಕ್ ಲ್ಯಾಬ್ ಮತ್ತೆ ಡಾಗ್ ಸ್ಕ್ವಾಡ್ ಎಲ್ಲ ಬಂದ್ಬಿಟ್ಟು ಸ್ಥಳ ಪರಿಶೀಲನೆ ಆಗಿದೆ. ಆದಷ್ಟು ಬೇಗ ಯಾರು ಅಕ್ಯೂಸ್ ಇದ್ದಾನೆ ಅವ್ರಿಗೆ ನಾವು ಸೆಕ್ಯೂರ್ ಮಾಡ್ತೀವಿ. ಹೆತ್ತವರ ನೆತ್ತರು ಹರಿಸಿ ಎಸ್ಕೇಪ್ ಆಗಿರೋ ಪಾಪಿ ಮಗನಿಗೆ ಕೋಡಿಗೆಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ವಾರದ ಹಿಂದೆ ಅಮೃತಹಳ್ಳಿ ಲಿಮಿಟ್ಸ್ ಅಲ್ಲಿ ನಡೆದ ಡಬಲ್ ಮರ್ಡರ್ ಕೇಸ್ ಮಾಸುವ ಮುನ್ನವೇ ಮತ್ತಿಬ್ಬರ ಹೆಣ ಬಿದ್ದಿದೆ. ಅದ್ಯಾವ ಕಾರಣಕ್ಕೆ ಹೆತ್ತವರನ್ನ ಕೊಂದೋ ಗೊತ್ತಿಲ್ಲ. ಆದ್ರೆ ಇಂತಹ ಮಕ್ಕಳು ಯಾರಿಗೂ ಬೇಡ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಇವರಿಬ್ಬರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್. ಉತ್ತಮ ಆದಾಯ ಕೂಡ ಬರ್ತಾ ಇತ್ತು. ತುಂಬಾನೇ ಖುಷಿಯಾಗಿ ಜೀವನ ಕೂಡ ಮಾಡ್ತಾ ಇದ್ರು. ಆದ್ರೆ ಕೈ ಹಿಡಿದ ಪತ್ನಿಗೆ ಪತಿ, ಆತನ ಕುಟುಂಬಸ್ಥರು ನೀಡ್ತಿದ್ದ ಟಾರ್ಚರ್ಗೆ ಬಾಳಿ ಬದುಕಬೇಕು ಎಂದುಕೊಂಡವಳ ಬಾಳಲ್ಲಿ ಬಯಲಾಟ ಆಡಿತು. ಏನಾಯ್ತು ನೋಡಿ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ. ಪತಿಯೇ ಕೊಲೆ ಮಾಡಿರೋದಾಗಿ ಪೋಷಕರ ಆರೋಪ. ಇಲ್ಲಿ ಮುದ್ದಾಗಿ ಫೋಟೋಗೆ ಪೋಸ್ ಕೊಡ್ತಾ ಇರೋ ಈಕೆ ಹೆಸರು ದಿವ್ಯಾ. ಹಲಸೂರಿನ ಜೋಕುಪಾಳ್ಯದ ನಿವಾಸಿ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿ. ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ. 9 ವರ್ಷಗಳ ಹಿಂದೆ ಸಾಫ್ಟ್ವೇರ್ ಉದ್ಯೋಗಿಯೇ ಆಗಿದ್ದ ಅರವಿಂದ್ ಜೊತೆಗೆ ಸಪ್ತಪದಿ ತುಳಿದಿದ್ರು. ಇಬ್ಬರು ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದ್ದಿದ್ರಿಂದ ವರದಕ್ಷಿಣೆ ನಿರೀಕ್ಷಿಸಿರಲಿಲ್ಲ. ಹೀಗಾಗಿ 35 ಲಕ್ಷ ವೆಚ್ಚ ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರಂತೆ. ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳಿದ್ರು. ಸಂತೋಷದ ಜೀವನ ನಡೆಸಬೇಕಿದ್ದ ಮಡದಿ ನೇಣಿಗೆ ಕೊರಳೊಡ್ಡಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಶುರುವಾಗಿ ವಿಕೋಪಕ್ಕೆ ತಿರುಗ್ತಿತ್ತಂತೆ. ಜಗಳದ ವೇಳೆ ತಂದೆ ತಾಯಿಯ ಪರವಾಗಿ ನಿಲ್ತಿದ್ದ ದಿವ್ಯಾ ಪತಿ ಅರವಿಂದ್ ಪತ್ನಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಮಾಡ್ತಿದ್ನಂತೆ. ಗಂಡನ ಜೊತೆಗೆ ಅತ್ತೆ ಮಾವ ನೀಡ್ತಿದ್ದ ಟಾರ್ಚರ್ ಬಗ್ಗೆಯೂ ಪೋಷಕರ ಬಳಿ ಹಂಚಿಕೊಂಡಿದ್ಲಂತೆ ದಿವ್ಯಾ.
ಮದುವೆ ಆಗಿದ್ರಿಂದ ಸ್ಟಾರ್ಟ್ ಸರ್ ಎಲ್ಲ ಬರೀ ಕಂಪ್ಯಾರಿಸನ್. ಇವ್ರು ಹಂಗ್ ಮಾಡಿದ್ರು, ಇವ್ರು ಹಂಗ್ ಮಾಡಿದ್ರು ಅಂತ ಬರೀ ಸಿಲಿ ಫೈಟ್. ಅವ್ರ ಅಮ್ಮ ಮಾತು ಕೇಳಿ ಎಲ್ಲ ಮಾಡೋದು. ನಮ್ಮಮ್ಮ ಹೇಳಿದ್ರು ನೀನ್ ಹಿಂಗ್ ಮಾಡ್ತಿದ್ಯಾ ಅಂತ. ಏನಕ್ಕೆ ಅಡಿಗೆ 3 ಹೊತ್ತು ಅಡಿಗೆ ನಮ್ಮ ಅಕ್ಕನೇ ಮಾಡ್ತಿದ್ಲು ಸರ್. ನೈಟ್ ಅಲ್ಲಿ ಅವ್ರ ಮನೇಲಿ ಒಬ್ಬೊಬ್ರು 4 ಚಪಾತಿ, 5 ಜನ 20 ಚಪಾತಿ. ನೀವ್ ಯೋಚನೆ ಮಾಡಿ, ಕೆಲಸ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, 2 ಮಕ್ಕಳು ಇದ್ದಾರೆ. 2 ದಿನಗಳ ಹಿಂದೆ ರಜೆ ಇದ್ದಿದ್ರಿಂದ ಫ್ಯಾಮಿಲಿ ಸಮೇತ ಟೆಂಪಲ್ ರನ್ ಮಾಡಿ ಬಂದಿದ್ದಾರೆ. ಇನ್ನೇನು ಮನೆ ಬಳಿ ಬರ್ತಿದ್ದ ಹಾಗೆ ಅರವಿಂದ್ ಪತ್ನಿ ದಿವ್ಯಾ ಮೇಲೆ ಕೂಗಾಡಿದ್ನಂತೆ. ಇದರಿಂದ ಮನನೊಂದ ದಿವ್ಯಾ ನೇಣು ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇತ್ತ ರೂಮ್ ಡೋರ್ ಲಾಕ್ ಆಗಿದ್ದನ್ನ ಕಂಡ ಪತಿ ಅರವಿಂದ್ ಸೌಜನ್ಯಕ್ಕೂ ಡೋರ್ ಓಪನ್ ಮಾಡಿ ನೋಡದೆ ದಿವ್ಯಾ ಪೋಷಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ನಂತೆ. ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆಗೆ ಹೋಗಿದ್ದಾಳೆ. ತಂದೆ ತಾಯಿ ತಮ್ಮ ಎಲ್ಲ ಜೊತೆಗೆ ಹೋಗಿದ್ದಾರೆ. ಅವ್ರ ಗಂಡ ಹೆಂಡತಿ ಮಕ್ಕಳು, ಇವರು ಗಂಡ ಹೆಂಡತಿ ಮಗನ್ನ ಕರ್ಕೊಂಡು ಹೋಗಿದ್ದು ಒಂದು ಫ್ಯಾಮಿಲಿ. ಎಲ್ಲ ಹೋಗ್ಬಿಟ್ಟು ನಿನ್ನೆ ರಾತ್ರಿನೇ ಬಂದಿದ್ದು, ನಿನ್ನೆ ಸಾಯಂಕಾಲ ಬಂದಿದ್ದು. ಅವ್ರನ್ನ ಬಂದು ಅಲ್ಲಿ ಕಾಯರಪುರಂನಲ್ಲಿ ಡ್ರಾಪ್ ಮಾಡ್ಬಿಟ್ಟು ನೀವು ಹೋಗಿ, ನಮ್ದು ದೂರ ಇದೆ ಮನೆ, ನಾವು ಹೋಗ್ತೀವಂತ ಹೋಗಿದ್ದಾರೆ. ಅದೇ ಅಷ್ಟೊತ್ತಿಗೆ ಇವ್ರು ಹಿಂಗ ಮಾಡ್ಕೊಂಡು ಇಷ್ಟು ಜಗಳ ಆಗಿದೆ. ಅಳಿಯ ಕಾಲ್ ಮಾಡಿ ಹೇಳುತ್ತಿದ್ದ ಹಾಗೆ ಓಡೋಡಿ ಬಂದ ಪೋಷಕರು ಬಾಗಿಲು ಮುರಿದು ನೋಡಿದಾಗ ಮಗಳು ನೇಣಿನ ಕುಣಿಕೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಕೂಡಲೇ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದು ಹಲಸೂರು ಪೊಲೀಸರು ಬಂದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ದಿವ್ಯಾ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಆಕೆಯನ್ನ ಪತಿ ಹಾಗೂ ಆತನ ಫ್ಯಾಮಿಲಿಯವರು ಕೊಲೆ ಮಾಡಿದ್ದಾರೆ ಅನ್ನೋದು ದಿವ್ಯಾ ಪೋಷಕರ ಆರೋಪ. ಪೊಲೀಸರು ಅರವಿಂದ್ನನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬೆಂಗಳೂರಿನಲ್ಲಿ ಪುಂಡರ ಕಾಟ ಹೆಚ್ಚಾಗ್ತಾ ಇದೆ. ವರ್ತೂರು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಫ್ಯಾಮಿಲಿ ಜೊತೆಗೆ ಕಾರಿನಲ್ಲಿ ಹೋಗುವಾಗ ಪುಂಡರು ಬಂದಿದ್ದಾರೆ. ಕಾರನ್ನ ಅಡ್ಡ ಹಾಕಿ ಬೆದರಿಕೆ ಒಡ್ಡಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಬಂದು ಕಾರನ್ನ ಅಡ್ಡ ಹಾಕಿದ ಪುಂಡರು ಚಪ್ಪಲಿ ತೋರಿಸಿ ಕಾರನ್ನ ಅಡ್ಡ ಹಾಕಿದ್ದಾರೆ. ಕಾರನ್ನ ನಿಲ್ಲಿಸುವಂತೆ ಆವಾಜ್ ಹಾಕಿದ್ದಾರೆ. ಈ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಟ್ವಿಟರ್ ಮುಖಾಂತರ ದೂರು ಸಲ್ಲಿಕೆ ಮಾಡಿದ್ದಾರೆ. ಮಳೆಗಾಲ ಆರಂಭ ಆಗಿದೆ. ಆದರೆ ಹೇಳಿಕೊಳ್ಳುವ ಪ್ರಮಾಣದಲ್ಲಿ ಮಳೆ ಆಗ್ತಿಲ್ಲ. ಇದರ ಜೊತೆಗೆ ಬೆಂಗಳೂರಿನ ಜನರಿಗೆ ಆತಂಕ ಹೊತ್ತು ತರ್ತಾ ಇದೆ. ಬಿಬಿಎಂಪಿ ಕೊಟ್ಟಿರುವ ವರದಿ ಜನರ ತಲೆನೋವಿಗೆ ಕಾರಣವಾಗಿದೆ. ಪಾಲಿಕೆ ಕೊಟ್ಟ ವರದಿಯಲ್ಲಿ ಹಾಗಿದ್ರೆ ಏನಿದೆ ಬನ್ನಿ ನೋಡೋಣ. ಕಲುಷಿತ ನೀರು ಪೂರೈಕೆ, ಹದಗೆಟ್ಟ ಜನರ ಆರೋಗ್ಯ. ಬಿಬಿಎಂಪಿ ವರದಿಯಲ್ಲೇ ಬಯಲಾಯಿತು ನೀರಿನ ಸ್ಥಿತಿ. ಬೆಂಗಳೂರಲ್ಲಿ ಗುಂಡಿ ಬಿದ್ದ ರಸ್ತೆಗಳು, ಕಲುಷಿತ ನೀರು ಇವೆಲ್ಲ ಕಾಮನ್ ಅನ್ನೋ ತರ ಆಗಿದೆ. ಇದರ ಜೊತೆಗೆ ಜನರ ಆರೋಗ್ಯದ ಮೇಲೆ ನೀರು ಸಾಕಷ್ಟು ದುಷ್ಪರಿಣಾಮ ಬೀರ್ತಿದೆ ಅನ್ನೋದು ಬಿಬಿಎಂಪಿ ವರದಿಯಲ್ಲಿ ಬಯಲಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಸೇರಿದಂತೆ ಅನೇಕ ನೀರಿನ ಮೂಲಗಳಲ್ಲಿ ನೀರು ಸಂಗ್ರಹ ಮಾಡಿ ಪರೀಕ್ಷೆ ನಡೆಸಲಾಗಿದ್ದು, ಬೆಂಗಳೂರು ದಕ್ಷಿಣದಲ್ಲಿ ಕುಡಿಯುವ ನೀರು ಯೋಗ್ಯವಲ್ಲ ಅನ್ನೋ ಆತಂಕಕಾರಿ ಅಂಶ ಹೊರಬಿದ್ದಿದೆ. ಯಾವ ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಅಂತ ನೋಡೋದಾದ್ರೆ, ಬೆಂಗಳೂರಿನ ಬಿಟಿಎಂ ಲೇಔಟ್, ಬಸವನಗುಡಿ, ಚಿಕ್ಕಪೇಟೆ, ಜಯನಗರ, ಪದ್ಮನಾಭನಗರ, ವಿಜಯನಗರದ ನೀರು ಕುಡಿಯಲು ಯೋಗ್ಯವಲ್ಲ ಅನ್ನೋ ರಿಪೋರ್ಟ್ ಬಂದಿದೆ. ಬಿಬಿಎಂಪಿ ಆರೋಗ್ಯ ಇಲಾಖೆ ಪ್ರತಿ ತಿಂಗಳು ನೀರಿನ ಗುಣಮಟ್ಟ ಪರೀಕ್ಷೆ ಮಾಡಲಿದ್ದು, ಆರ್ಒ ವಾಟರ್ ಪ್ಲಾಂಟ್, ಹೋಟೆಲ್ಗಳು ಮತ್ತು ಸಾರ್ವಜನಿಕ ಟ್ಯಾಪ್ಗಳಿಂದ ನೀರನ್ನ ಸಂಗ್ರಹಿಸಿ ಪರೀಕ್ಷಿಸಲಾಗುತ್ತೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಮಾಡಿರುವ ಅಧ್ಯಯನದ ವರದಿಯಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಕುಡಿಯುವ ನೀರು ಯೋಗ್ಯವಲ್ಲ ಎನ್ನಲಾಗಿದೆ. ಸೊ ಈ ಸಲ ಮಳೆಗಾಲ ಶುರುವಾಗಿದ್ದರಿಂದ ನಾವು ಸುಮಾರು 691 ಸೋರ್ಸಸ್ನ ಚೆಕ್ ಮಾಡಿದ್ವಿ. ಅದರಲ್ಲಿ ಸುಮಾರು 59 ಸೋರ್ಸಸ್ಸು ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್ ಅಂತ ಬಂದಿದೆ. ಅದರಲ್ಲಿ ಜಾಸ್ತಿ ಸ್ಯಾಂಪಲ್ಸು ಸೌತ್ ಝೋನಲ್ಲಿ ಕಂಡು ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಕೂಡಲೇ ಅಂಥ ಸೋರ್ಸಸನ್ನು ಡ್ರಿಂಕಿಂಗಿಗೆ ಸ್ಟಾಪ್ ಮಾಡಿ ಅದನ್ನು ಕ್ಲೋರಿನೇಷನ್ನು ಮತ್ತು ಸೋರ್ಸ್ ಆಫ್ ಕಂಟಾಮಿನೇಷನ್ ಬಗ್ಗೆ ಪತ್ತೆ ಮಾಡೋದಕ್ಕೆ ನಮ್ಮವರು ಕಾರ್ಯಗತ ಆಗಿದ್ದಾರೆ. ಸೊ ಕ್ಲೋರಿನೇಷನ್ ಆದಮೇಲೂ ಕೂಡ ಅದು ಸರಿ ಹೋಗದೇ ಇದ್ದರೆ ದೆನ್ ದೇ ವಿಲ್ ಹ್ಯಾವ್ ಟು ಶಟ್ ಡೌನ್ ದಟ್ ವಾಟರ್ ಸೋರ್ಸ್. ಮಳೆಗಾಲ ಆರಂಭ ಆಗಿದೆ. ಜನರನ್ನ ಹಲವು ರೋಗಗಳು ಕಾಡಲು ಶುರು ಮಾಡಿವೆ. ಇಂತಹ ಸಂದರ್ಭದಲ್ಲಿ ನೀರಿನ ಗುಣಮಟ್ಟ ಕಲುಷಿತ ಆಗಿದೆ ಅನ್ನೋ ವರದಿ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಸದ್ಯಕ್ಕೆ ನೀರಿನ ಗುಣಮಟ್ಟ ಸರಿ ಮಾಡಲು ಪಾಲಿಕೆ ಏನು ಮಾಡುತ್ತೆ ಕಾದು ನೋಡಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಬಡವರ ಮಕ್ಕಳು ಅಂದ್ರೆ ತಾತ್ಸಾರ, ಬಡವರ ಮಕ್ಕಳು ಅಂದ್ರೆ ನಿರ್ಲಕ್ಷ್ಯ, ಬಡವರ ಮಕ್ಕಳು ಅಂದ್ರೆ ಹೇಗಾದ್ರೂ ಹಾಳಾಗ್ಲಿ ಅನ್ನೋ ಮನಸ್ಥಿತಿ.
ಇಷ್ಟು ಪ್ರಶ್ನೆಗಳು ಪಾಲಿಕೆಯ ನಡೆ ನೋಡಿದ್ರೆ ಎಲ್ರಿಗೂ ಎದುರಾಗುವ ಪ್ರಶ್ನೆ. ಯಾಕೆ, ಏನಾಗಿದೆ, ಬನ್ನಿ ನೋಡೋಣ. ಶಾಲೆ ಆರಂಭವಾದ್ರೂ ಮಕ್ಕಳಿಗಿಲ್ಲ ಯೂನಿಫಾರಂ ಭಾಗ್ಯ. ಮಕ್ಕಳ ಯೂನಿಫಾರಂ, ಶೂ, ಸಾಕ್ಸ್ ನೀಡಲು ಹಣ ಇಲ್ವಾ? ಬೆಂಗಳೂರು ಪಾಲಿಕೆಯ ವ್ಯಾಪ್ತಿಯ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಿಲ್ಲ ಅನ್ನೋ ಮಾತಿದೆ. ಇದರ ಜೊತೆಗೆ ಯೂನಿಫಾರಂ, ಶೂ, ಸಾಕ್ಸ್ ನೀಡದೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ. ಶಾಲೆ ಶುರುವಾಗಿ ತಿಂಗಳುಗಳೇ ಆದರೂ ಬಿಬಿಎಂಪಿ ವ್ಯಾಪ್ತಿಯ ಶಾಲೆ ಮಕ್ಕಳಿಗೆ ಯೂನಿಫಾರಂ ಪೂರೈಕೆಯಾಗಿಲ್ಲ. ಲಾಸ್ಟ್ ಟೈಮ್ ಸ್ವೆಟರ್ ಶೂಸ್ ಬಹಳ ಲೇಟಾಗಿ ಕೊಟ್ಟಿದ್ದು, ಆ ಪ್ರಕಾರ ಆಚೆ ಹೋದ ವರ್ಷ ಅದಕ್ಕಿಂತ ಲೇಟಾಗಿ ಕೊಟ್ಟಿದ್ರು. ಲಾಸ್ಟ್ ಇಯರ್ ವಿ ಹ್ಯಾವ್ ರಿಡ್ಯೂಸ್ಡ್ ದ ಟೈಮ್ ಆ್ಯಂಡ್ ಕೇಮ್ ಟು 4-5 months ಗ್ಯಾಪ್. ಈ ಸಲ ಎಲೆಕ್ಷನ್ ಬಂದಿರುವುದರಿಂದ ಆದರೂ ಸಹ ನಾವು ಅದಕ್ಕೆ ಟೆಂಡರ್ ಮಾಡಲಿಕ್ಕೆ ಹೋಗಿದ್ದೀವಿ. ಸಿಗತ್ತೆ, ಈ ತಿಂಗಳಲ್ಲಿ ಸಿಗತ್ತೆ. ಮತ್ತು ಈಗ ಸ್ಟೂಡೆಂಟ್ಸ್ದು ಅಡ್ಮಿಷನ್ ಈಗ ಆಗ್ತಿರುವುದರಿಂದ ಅವ್ರದ್ದು ಏನೊಮ್ಮೆ ಸೈಜ್ ಗೀಸ್ ಏನೊಮ್ಮೆ ಪಡೆಯಬೇಕಾಗಿರುತ್ತದೆ. ಸೊ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಬೇಗನೆ ಕೊಡ್ತೀವಿ. ಪಾಲಿಕೆ ವ್ಯಾಪ್ತಿಯಲ್ಲಿ 91 ನರ್ಸರಿ, 16 ಪ್ರಾಥಮಿಕ ಹಾಗೂ 33 ಪ್ರೌಢಶಾಲೆಗಳಿವೆ. ಅವುಗಳಲ್ಲಿ ಸುಮಾರು 20,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಜೂನ್ ತಿಂಗಳ ಮೊದಲ ವಾರದಲ್ಲೇ ಶಾಲೆಗಳು ಆರಂಭವಾಗಿದ್ರು ಇಲ್ಲಿಯವರೆಗೂ ವಿದ್ಯಾರ್ಥಿಗಳಿಗೆ ಯೂನಿಫಾರಂ ನೀಡಿಲ್ಲ. ಅರ್ಧವಾರ್ಷಿಕ ಪರೀಕ್ಷೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೂ ಸಮವಸ್ತ್ರ ಸಿಗದೆ ಹರಿದ ಬಟ್ಟೆಯಲ್ಲೇ ಮಕ್ಕಳು ಬರುವಂತಾಗಿದೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ಸಿಎಂ ಸಿದ್ದರಾಮಯ್ಯ ಇನ್ನಾದರೂ ಬಡ ಮಕ್ಕಳ ಸಮವಸ್ತ್ರಕ್ಕೆ ಆದ್ಯತೆ ಕೊಡಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ನಯಾ ಟ್ರೆಂಡ್ ಶುರುವಾಗಿದೆ. ಸಿಟಿ ಜನರ ಈ ಹೊಸ ಕ್ರೇಜ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇದು ಯಾವ ತರಹದ ಕ್ರೇಜ್ ಅಂತೀರಾ? ಬನ್ನಿ ನೋಡೋಣ. ಆಮೇಲೆ ಡೈನೋಸಾರ್ ತರ ಪೋಸ್ ಕೊಡ್ತಾ ವಾಕ್ ಮಾಡ್ತಿರೋ ಗ್ಯಾಲ್ವಾನ್, ಅದರ ಜೊತೆಗೆ ಅಬ್ಬಬ್ಬ ಅನಿಸೋ ದೊಡ್ಡ ಬ್ಲಡ್ ಪೈಥಾನ್, ಆಫ್ರಿಕನ್ ಪೈಥಾನ್. ಇದು ಒಂದು ತರ ಚಿಕ್ಕ ಪ್ರಾಣಿ ಲೋಕ. ಈ ಬಿಗ್ ಪೈಥಾನ್ ನೋಡಿದ್ರೆ ಎಂಥವರಿಗೂ ಎದೆ ಜಲ್ ಅನಿಸುತ್ತೆ. ಆದ್ರೀಗ ಸಿಟಿ ಮಂದಿ ನಾಯಿ, ಬೆಕ್ಕು ತರಹ ಹೆಬ್ಬಾವು ಸಾಕಲು ಶುರು ಮಾಡಿದ್ದಾರೆ. ಜನ ನಾಯಿ, ಬೆಕ್ಕು ಸಾಕಿ ಫೋಟೋ ಹೊಡೆದು ಸ್ಟೇಟಸ್ ಹಾಕ್ತಾ ಇದ್ರು. ಈಗ ಹೆಬ್ಬಾವಿನ ಜೊತೆ ಮುದ್ದು ಮಾಡ್ತಾ ಪ್ರೀತಿಯಿಂದ ಸಾಕಲು ಶುರು ಮಾಡಿದ್ದಾರಂತೆ. ಈಗ ಜಾಸ್ತಿ ಪೈಥಾನ್ಗೆ ಬೇಡಿಕೆಯಂತೆ. ಕಸ್ಟಮರ್ಸ್ ಇವಾಗ ಭಾಳ ಅದಕ್ಕೆ ಅಟ್ರಾಕ್ಟ್ ಆಗ್ತಾವ್ರೆ. ಏನಕ್ಕಂದ್ರೆ ನಾಯಿ, ಬೆಕ್ಕೆಲ್ಲ ಕಾಮನ್ ಆಗಿಬಿಟ್ಟೈತೆ ಇವಾಗ. ನೋಡೋಕ್ಕೆ ಒಂಥರ ವಿಚಿತ್ರವಾಗಿರಬೇಕು ಅಂತ ಅವರೆಲ್ಲ ಇದೇ ತಗೊಳ್ತಾವ್ರೆ. ಡಿಮ್ಯಾಂಡ್ ತುಂಬ ಡಿಮ್ಯಾಂಡ್ ಐತೆ. ಬಟ್ ಡಿಮ್ಯಾಂಡ್ರಲ್ಲಿ ನಾವು ಯಾರಿಗೆ ಬೇಕು, ಯಾರು ಚೆನ್ನಾಗಿ ಸಾಕ್ತಾರೋ ಅವ್ರಿಗೆ ಮಾತ್ರ ಕೊಡೋದು, ಎಲ್ಲರಿಗೂ ಕೊಡಲ್ಲ. ಎಲ್ಲರೂ ದುಡ್ಡು ಇಟ್ಕೊಂಡು ಬಂದ್ಬಿಟ್ರೆ ಎಲ್ಲರಿಗೂ ಕೊಡಲ್ಲ ಸರ್. ಹೆಬ್ಬಾವು ಮೇಂಟೆನೆನ್ಸ್ ಕಡಿಮೆ ಅಂತ ಸಿಟಿ ಜನ ಹೆಬ್ಬಾವು ಸಾಕಲು ಶುರು ಮಾಡಿದ್ದಾರಂತೆ. ಮಾಮೂಲಿ ಸಾಕು ಪ್ರಾಣಿಗಳು ತುಂಬಾ ಕಾಸ್ಟ್ಲಿ. ಆದ್ರೆ ಹೆಬ್ಬಾವು ಸಾಕೋಕೆ ತಿಂಗಳಿಗೆ 400 ರೂಪಾಯಿ ಅಷ್ಟೇ ಖರ್ಚು. ಒಮ್ಮೆ ಆಹಾರ ಸೇರಿಸಿದ್ರೆ 1 ವಾರ ಮತ್ತೆ ಆಹಾರ ಸೇವಿಸಲ್ಲ. ಆದ್ರೆ ನೀವು ಖರೀದಿ ಮಾಡೋಕೆ ಕೆಲವೊಂದು ರೂಲ್ಸ್ ಇದ್ದು ಮೊದಲು ಪರಿಶೀಲನೆ ಮಾಡಿ ಆಮೇಲೆ ಕೊಡ್ತಾರಂತೆ. ಸರ್, ಈಗ ಈ ಪೆಟ್ಗಳನ್ನ ನಾವೀಗ ಸಾಕ್ಬೇಕು ಅಂದ್ರೆ ಇದಕ್ಕೆ ಕೆಲವೊಂದು ನಿಯಮ ನಿಬಂಧನೆಗಳು ಇದ್ದೇ ಇರ್ತವೆ. ಸೊ ಈ ಒಂದು ಶಾಪ್ ನ ಓನರ್ ಹೇಳ್ತಾ ಇದ್ದಾರೆ, ಈ ಒಂದು ಹಾವುಗಳನ್ನ ನಾವು ಯಾರಿಗಾದ್ರೂ ಮಾರಾಟ ಮಾಡಬೇಕು ಅಂದ್ರೆ ಎಲ್ರಿಗೂ ನಾವು ಅಷ್ಟು ಸಲೀಸಾಗಿ ಕೊಡಲ್ಲ. ಅವರ ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಮಾಡ್ತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕೂಡ ವೆರಿಫಿಕೇಶನ್ ಆಗ್ತಾ ಹೋಗುತ್ತೆ. ಅಂಡ್ ನೀವು ಕೂಡ ಭಯ ಪಡಬಾರ್ದು. ನಾರ್ಮಲ್ ಆಗಿ ಒಂದು ಹಾವನ್ನ ಇಟ್ಕೊಂಡು ಒಂದು ಸಂದರ್ಭದಲ್ಲಿ ಸೊ ತುಂಬಾ ಸಾಫ್ಟ್ ಅಂಡ್ ಮೃದು ಜೀವಿಗಳಂತಾನೆ ಹೇಳ್ಬೋದು. ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ನೋಡ್ತೀರಿ, ಈ ರೀತಿಯಾಗಿ ಹಾವನ್ನ ಕೈಯಲ್ಲಿ ಇಟ್ಕೊಂಡು ಪೆಟ್ ತರ ಸಾಕೋದಿದೆಯಲ್ಲ, ಇನ್ಮೇಲೆ ಟ್ರೆಂಡ್ ಬದಲಾಗ್ತಾ ಹೋಗುತ್ತೆ. ಹಾವುಗಳನ್ನ ನಮ್ಮ ಪಕ್ಕದಲ್ಲಿ ಪೆಟ್ ತರ ಮಲಗಿಸ್ಕೋಬಹುದು. ಸೊ ಇದು ಬೆಂಗಳೂರಿನಲ್ಲಿ ನಡೀತಿರುವ ಟ್ರೆಂಡ್. 35,000ದಿಂದ 12 ಲಕ್ಷದವರೆಗೆ ಪೈಥಾನ್ಗೆ ಬೆಲೆ ಇದೆ. ಇದರ ಜೊತೆಗೆ ಆಮೆಗಳನ್ನು ಸಾಕಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಜನ ಸಾಕಲು ಶುರು ಮಾಡಿದ್ದಾರಂತೆ. ಸೊ ನಾರ್ಮಲ್ ಆಗಿ ಯಥೇಚ್ಛವಾಗಿ 150ರಿಂದ 200 ಪೈಥಾನ್ಗಳು ಈವರೆಗೆ ಸೇಲ್ ಆಗಿರುವಂತದ್ದು. ಸೊ ಸಾಕಷ್ಟು ಜನ ಈ ಒಂದು ಟ್ರೆಂಡ್ಗೆ ಮಾರೋಗ್ತಿದ್ದಾರೆ. ತಮ್ಮ ಮನೆಯಲ್ಲಿ ಹೆಬ್ಬಾವು, ಆಮೆ, ಗಿಳಿ ಮತ್ತೆ ಗ್ಯಾಲ್ವಾನ್ಗಳನ್ನ ಸಾಕಕ್ಕೆ ಸಿಲಿಕಾನ್ ಸಿಟಿಯ ಜನರು ಮುಂದಾಗ್ತಿದ್ದಾರೆ. ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. ಕಿಚ್ಚ ಸುದೀಪ್ ಮತ್ತು ಎಂಎನ್ ಕುಮಾರ್ ನಡುವಿನ ವಾರ್ ತಾರಕಕ್ಕೇರ್ತಾ ಇದೆ. ಕಿಚ್ಚ ಸುದೀಪ್ ಕೋರ್ಟ್ ವಾರಂಟ್ಗೆ ಟಕ್ಕರ್ ಕೊಡೋಕೆ ನಿರ್ಮಾಪಕ ಎಂಎನ್ ಕುಮಾರ್ ಧರಣಿ ಮಾಡಿದ್ದಾರೆ. ಇನ್ನೊಂದು ಕಡೆ ಸಂಧಾನ ಕಸರತ್ತು ನಡೀತಾ ಇದೆ. ರವಿಮಾಮ ಈ ಬಾರಿ ಲೀಡರ್ಶಿಪ್ ತೆಗೆದುಕೊಳ್ತಿದ್ದಾರೆ.
ಹಣ ಪಡೆದು ಸಿನಿಮಾ ಮಾಡ್ಕೊಟ್ಟಿಲ್ಲ ಅಂತ ನಿರ್ಮಾಪಕ ಕುಮಾರ್ ಕಿಚ್ಚ ಸುದೀಪ್ ವಿರುದ್ಧ ಸಮರ ಸಾರಿದ್ರು. ಕುಮಾರ್ ಏಟಿಗೆ ಎದುರೇಟು ಕೊಟ್ಟ ಕಿಚ್ಚ ಸುದೀಪ್ ಮಾನನಷ್ಟ ಕೇಸ್ ದಾಖಲಿಸಿದ್ರು. ಆ ಬಳಿಕ ಕೆಲವು ನಿರ್ಮಾಪಕರ ಜೊತೆ ಸೇರಿ ಫಿಲಂ ಚೇಂಬರ್ ಮುಂದೆ ಕುಮಾರ್ ಧರಣಿ ಮಾಡಿದ್ರು. ಇದೀಗ ಕೋರ್ಟ್ ಹೊರಗೆ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ಕುಮಾರ್ ಪ್ರತಿಭಟನೆಗೆ ಸಾರಾ ಗೋವಿಂದ್ ಸೇರಿದಂತೆ ಸಾಕಷ್ಟು ಮಂದಿ ನಿರ್ಮಾಪಕರು ಸಾಥ್ ಕೊಟ್ಟಿದ್ದಾರೆ. 10 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡಿರೋದು ಸರಿಯಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಈ ವಿವಾದವನ್ನ ಫಿಲಂ ಚೇಂಬರ್ನಲ್ಲೇ ಬಗೆಹರಿಸಿಕೊಳ್ಳೋಣ ಬನ್ನಿ ಅಂತ ಸುದೀಪ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಒಬ್ಬ ನಿರ್ಮಾಪಕನಿಗೆ 10 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕೋದು, ಅವ್ರ ಜೊತೆ ಇನ್ನೊಬ್ರು ನಿರ್ಮಾಪಕರು ಮಾತನಾಡಿದ್ರು ಅಂತ ಹೇಳಿ ಅವ್ರಿಗೂ ಹಾಕೋದು, ಇದೆಲ್ಲ ಚಿತ್ರರಂಗದಕ್ಕೆ ಒಳ್ಳೇದಲ್ಲ. ನೀವು ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂತ್ಕೊಂಡು ನೀವು ಬಗೆಹರಿಸಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಿತ್ತು. ನಿರ್ಮಾಪಕ ಕುಮಾರ್ ಇಂದು ಹಿರಿಯ ನಟ ರವಿಚಂದ್ರನ್ ಅವರ ಬಳಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿರ್ಮಾಪಕರ ನಿಯೋಗದ ಜೊತೆ ಮಾತನಾಡಿರುವ ರವಿಮಾಮ, ನಾನು ಯಾರನ್ನ ನಂಬಲ್ಲ. ಈ ಘಟನೆಯಿಂದ ಸುದೀಪ್ ಮನಸ್ಸಿಗೆ ತುಂಬಾ ನೋವಾಗಿದೆ. ಇದಕ್ಕೆ ಸಂಬಂಧಿಸಿದ ದಾಖಲೆ ಕೊಡಿ, ಪರಿಶೀಲಿಸಿ ಮಾತನಾಡಬೇಕಾ ಬೇಡವಾ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬರೀ ಇವ್ರ ಮಾತುಗಳನ್ನ ಕೇಳಿಕೊಂಡು ನಾವು ಯಾವ ತೀರ್ಮಾನ ತಗೊಳಕ್ಕಾಗೋದಿಲ್ಲ. ನಾನು ಯಾರನ್ನೂ ಮಾತನ್ನು ನಂಬೋದಿಲ್ಲ. ನನಗೆ ದಾಖಲೆ ಬೇಕು, ಎದುರುಗಡೆ ಡಾಕ್ಯುಮೆಂಟೇಷನ್ ಕೊಡಬೇಕು. ಡಾಕ್ಯುಮೆಂಟೇಷನ್ ಕೊಟ್ಟ ಮೇಲೆ ಅದ್ರ ಮೇಲೆ ಏನು ಮಾತುಕತೆಗಳಲ್ಲಿ ಏನೇನು ನಡೆದಿದೆ ಅದನ್ನು ತಿಳ್ಕೋಬೇಕು. ಅದರಲ್ಲಿ ಎಷ್ಟು ಸತ್ಯ ಇರ್ಬೋದು ಏನು ಅನ್ನೋದು ಅದು ನನ್ನ ತಿಳುವಳಿಕೆಗೆ ಬಿಡಬೇಕು ಅವರು. ಕಿಚ್ಚ ಸುದೀಪ್ ಹಾಗೂ ನಿರ್ಮಾಪಕ ಕುಮಾರ್ ಕಚ್ಚಾಟ ಕೋರ್ಟ್ ಜೊತೆಗೆ ರವಿಮಾಮನ ಅಂಗಳ ಸೇರಿದೆ. ರವಿಮಾಮ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಮುಂದೇನಾಗುತ್ತೆ ಕಾದ್ ನೋಡಬೇಕು. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18.